ಪದಪಯಣ ಗಾನ ಸಿಂಚನ. ಹಾಯ್, ಹಲೋ, ನಮಸ್ತೆ. ಖ್ಯಾತ ಗಾಯಕ ಮರ್ಲಿನ್ ಮಾನ್ಸೂನ್ ಹೇಳ್ತಾರೆ, ಮ್ಯೂಸಿಕ್ ಇಸ್ ದಿ ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ ಮ್ಯಾಜಿಕ್ ಅಂತ. ಮನಸ್ಸಿನಲ್ಲಿ ಸದಾ ಉತ್ಸಾಹ ಮೂಡಿಸೋ ಸಂಗೀತ ಒಂಥರದ ಚಂದದ ಜಾದೂನೇ ಸರಿ. ಅದಕ್ಕೆ ಕಳೆ ಕೀಳುವಾಗ, ಭತ್ತ ಕಟ್ಟುವಾಗ, ಸೀಮಂತ, ಮದುವೆ, ಮುಂಜಿ, ಸಾವು, ಹೀಗೆ ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಜನಪದರು ಪದಗಳನ್ನು ಕಟ್ಟಿ ಹಾಡ್ತಿದ್ರು. ಅದು ಅವರ ಅನುಭವ ಗಾನ. ಅಂತಹ ನೆಲೆಗಟ್ಟಿನ ಗೀತೆಗಳ ಸಂಗೀತ ಗುಚ್ಛವೇ ನಮ್ಮ ಗಾನ ಸಿಂಚನ ಜನಮನದ ಪದಪಯಣ. ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ನಮ್ಮ ತ್ರಿವಳಿ ರತ್ನಗಳಿಗೆ ಸ್ವಾಗತ, ಸುಸ್ವಾಗತ. ಅರ್ಚನಾ ಉಡುಪ ಮ್ಯಾಮ್, ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ವೇಮಗಲ್ ನಾರಾಯಣ ಸ್ವಾಮಿ ಸರ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಕಡಬ್ಗೆರೆ ಮುನಿರಾಜು ಸರ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ವೆಲ್ಕಮ್. ಸ್ಪರ್ಧಿಗಳು ಬರಲಿ, ಜೋರಾದ ಚಪ್ಪಾಳೆ. ವೆರಿ ವಾರ್ಮ್ ವೆಲ್ಕಮ್. ನಿಮ್ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಿ ಹಾಡಿ, ಓಕೆ? ಹಾಗೆ ನಮ್ಮ ಸ್ವರ ಮಾಂತ್ರಿಕರು, ನಮ್ಮ ಮ್ಯೂಸಿಷಿಯನ್ಸ್, ಮೆಜಿಷಿಯನ್ಸ್ ಕೂಡ ಇವರು. ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್, ಗಣೇಶ್ ಆನ್ ಫ್ಲೂಟ್, ಕಿರಣ್ ಆನ್ ಕೀಬೋರ್ಡ್. ಬರಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ಶುರು ಮಾಡೋಣ. ಇವತ್ತಿನ ಕಾರ್ಯಕ್ರಮದ ಮೊದಲನೆಯ ಸ್ಪರ್ಧಿ ತನುವಿನೊಳಗಿನ ಅನುದಿನ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಮತ್ತಿಕುಂಟೆ ಕೃಷ್ಣ ಅವರು. ಬಲ್ಲಿ ಜೋರ್ ಚಪ್ಪಾಳೆ. ತನುವಿನೊಳಗನು ದೀನವಿದ್ದು, ತನುವಿನೊಳಗನು ದೀನವಿದ್ದು, ಎನ್ನ ಮನಕ್ಕೊಂದು ಮಾತು ಕೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು, ತನುವಿನೊಳಗನು ದೀನವಿದ್ದು, ಗಾಳಿ ಪಂಜರದಂತೆ ಮಾಳಿಗೆ ಮನೆ ಮಾಡೆ, ಗಾಳಿ ಪಂಜರದಂತೆ ಮಾಳಿಗೆ ಮನೆ ಮಾಡಿ, ಗಾಳಿಯು ಬೀಸಿ ಎಲೆ ತೂರಿ ಹೋಗುವಾಗ ತನ್ನ ಗಾಳಿಗೊಂದು ಮಾತೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು, ತನುವಿನೊಳಗನು ದೀನವಿದ್ದು, ಕೊಂಬೆ ಮ್ಯಾಲೆ ಮಾಯಾದ ಗಿಳಿ ಕುಳಿತೋ, ಮಾಯಾದ ಗಿಳಿ ಕುಳಿತೋ, ಕಾಯವ ಬಿಟ್ಟ
ಬಿಟ್ಟು ಗಿಳಿ ಹಾರಿ ಹೋಗುವಾಗ ತನ್ನ ತಾಯಕ್ಕೊಂದು ಮಾತೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು ತನುವಿನೊಳಗನು ದೀನವಿದ್ದು ಗೊಡ್ಡಾರಣ್ಯ ಇಟ್ಟೆಡೆ ಮೆರೆಯೋಳು ಇಟ್ಟೆಡೆ ಮೆರೆಯೋಳು ಜೇನು ತನ್ನ ಸವಿಗಾಗಿ ಎಲೆ ಜೀವವೇ ತುಪ್ಪವ ಸವಿದುಂಡು ಉಳುಹಾರಿ ಹೋಗುವಾಗ ತುಪ್ಪವ ಸವಿದುಂಡು ಉಳುಹಾರಿ ಹೋಗುವಾಗ ತನ್ನ ಇಪ್ಪೆಗೊಂದು ಮಾತು ಹೇಳದೆ ಹಂಸ. ತನುವಿನೊಳಗನು ದೀನವಿದ್ದು ತನುವಿನೊಳಗನು ದೀನವಿದ್ದು ಎನ್ನ ಮನಕ್ಕೊಂದು ಮಾತು ಹೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು ತನುವಿನೊಳಗನು ದೀನವಿದ್ದು ಮತ್ತಿಕ್ಕಂಟೆ ಕೃಷ್ಣ ಅವರೇ ಮಧ್ಯದಲ್ಲಿ ಮರ್ತ್ಬಿಟ್ರಾ? ಹೌದಾ? ಓಕೆ. ಅರ್ಚನಾ ಮ್ಯಾಮ್ ಹೇಳಿ. ಎಂಥ ಒಳ್ಳೆ ಹಾಡಿದು, ಅದ್ಭುತವಾದ ಹಾಡು, ಸಾಹಿತ್ಯ ಅದಕ್ಕೆ ತಕ್ಕ ಹಾಗೆ ಒಂದು ಘನತೆಯನ್ನು ತಂದುಕೊಡುವಂಥ ಸಂಗೀತ. ತುಂಬ ಒಳ್ಳೆ ಹಾಡು, ತುಂಬ ನೀಟಾಗಿ ಹಾಡಿದ್ರಿ ಕೃಷ್ಣ ಅವರೇ. ಥ್ಯಾಂಕ್ ಯು ಮೇಡಮ್. ನೀಟಾಗಿ ಹಾಡಿದ್ರಿ. ಇದು ತುಂಬ ಪ್ರತಿ ಸಾಲು ತುಂಬ ಸಸ್ಟೈನ್ ಮಾಡಿ ನಿಲ್ಲಿಸುವಂಥ ಹಾಡಿದು. ಅದಕ್ಕೆ ಬ್ರೆತ್ ಕಂಟ್ರೋಲು ಬೇಕು, ಸ್ವರಗಳ ಮೇಲೆ ಹಿಡಿತಾನೂ ಬೇಕು. ನಾನು ಮತ್ತೆ ಶಾರ್ಪ್ ಹಾದಿಯಲ್ಲೇ ನೀವು ಹೋಗ್ಬಿಡ್ತೀರಾ ಅಂತ ಭಯ ಆಯಿತು. ಆಲಾಪ ಒಂದು ಮಾಡಿದ್ರಲ್ಲ, ಅಲ್ಲಿ ಮಾತ್ರ ಸ್ವಲ್ಪ ಎಡವಟ್ಟಾಯಿತು. ಬಟ್ ಅದು ಬಿಟ್ಟರೆ ಸಾಂಗ್ ಎಲ್ಲ ನೀಟಾಗಿ ಬಂತು. ಹೀಗೆ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚು ಇಂಪ್ರೂವ್ ಮಾಡಿಕೊಂಡು ಗೆಲುವಿನ ಕಡೆ ನಿಮ್ಮ ದಾಪುಗಾಲಿರಲಿ. ಗಾಡ್ ಬ್ಲೆಸ್ ಯು. ಕೃಷ್ಣ ಅವರೇ, ಈ ಹಾಡನ್ನು ಡಾಕ್ಟರ್ ಭಾನುದ್ರ ಕೆಂಪಯ್ಯನವರು ತುಂಬ ಪ್ರಸಿದ್ಧಿಗೊಳಿಸ್ತಿರ್ತಕ್ಕಂಥ ಹಾಡು. ಎಂಥ ಒಳ್ಳೆ ಅದ್ಭುತವಾದ ಸಾಹಿತ್ಯ ಅರ್ಥ ಇದೆ ಈ ಹಾಡಲ್ಲಿ ಅಂತ ಹೇಳಿದ್ರೆ, ಬಹುಶಃ ಹಂಸ ಅಂತಕ್ಕಂಥದ್ದು ಆತ್ಮಕ್ಕೆ ಹೋಲಿಕೆ ಮಾಡಿರ್ತಕ್ಕಂಥದ್ದು. ಯಾರಾದರೂ ಹಿಂಗೆ ಸಾವು ಬರ್ತದೆ ಅಂತ ಗೊತ್ತಿದ್ದೆ ಅಂತ ಏನಾದರೂ ಡೇಟ್ ಫಿಕ್ಸ್ ಆಗಿದ್ದಿದ್ರೆ ಈ ಪ್ರಪಂಚ ಏನಾಗಿರ್ತಾ ಇತ್ತು ಗೊತ್ತಿಲ್ಲ. ಯಾವ ಗಳಿಗೆಯಲ್ಲಿ ಎಲ್ಲಿ ಆತ್ಮ ಹಾರಿ ಹೋಗುತ್ತೋ ಅಂತಕ್ಕಂಥ ಸತ್ಯವನ್ನು ಈ ಹಾಡಲ್ಲಿದೆ. ಅಂದರೆ ಒಂದು ಮಾತು ಯಾಕೆ ಹೇಳಲಿಲ್ಲ ನೀನು ಅಂತ ಪ್ರಶ್ನೆ ಮಾಡುತ್ತೆ ನೋಡಿ ಆತ್ಮ. ಇಷ್ಟು ದಿವಸ ನಾನು ಹೊಟ್ಟೆಯಲ್ಲಿ ನಾನು ಎದೆಲಿಟ್ಟು ನೀನು ಕಾಪಾಡ್ಕೊಂಡಿದ್ನಲ್ಲ, ಆಯಿತು ನೀನು ಹೋಗುವ ಒಂದು ಮಾತು ಹೇಳಬೇಕಿತ್ತು, ನಾನು ನಿನ್ನಿಂದ ನಿರ್ಗಮಿಸ್ತಾ ಇದ್ದೀನಿ, ನಾನು ಸ್ವರ್ಗದ ಕಡೆ ಹೋಗ್ತಾ ಇದ್ದೀನಿ ಅಂತ ಯಾಕೆ ಕೇಳಲಿಲ್ಲ ಅಂತಕ್ಕಂಥ ಅರ್ಥ ಅಂತ ನಾನು ಗ್ರಹಿಸಿದ್ದೇನೆ. ಬಹಳ ಒಳ್ಳೆಯ ಸಾಹಿತ್ಯ, ಎಷ್ಟು ಸಾರಿ ಕೇಳಿದ್ರು ಕೇಳಬೇಕಂತ ಹಾಡಿದ್ದು. ತುಂಬ ಅರ್ಥಗರ್ಭಿತವಾಗಿದೆ. ಹಾಡನ್ನು ಚೆನ್ನಾಗಿ ನೀಟ್ ಪ್ರೆಸೆಂಟೇಷನ್ ಮಾಡಿದ್ರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್, ಈ ಹಾಡಿದ ರೀತಿ ನನಗೆ ಭಾಳ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಭಾಳ ಚೆನ್ನಾಗಿ ಹಾಡಿದ್ರಿ, ತುಂಬ ಅದ್ಭುತವಾಗಿ ಹಾಡಿದ್ರಿ. ಅದರಲ್ಲಿ ಈ ಜನಪದದಲ್ಲಿ ತತ್ವಪದಗಳು ಅಂತ ಕರಿತೀವಲ್ಲ, ಇವುಗಳನ್ನು ಆತ್ಮಜ್ಞಾನದ ವಚನಗಳು ಅಂತ ಕರಿತೀವಿ. ಆತ್ಮಜ್ಞಾನದ ವಚನಗಳು ಅಂದರೆ ಆತ್ಮ ಮತ್ತು ದೇಹ ಎರಡು ಮಾತಾಡ್ಕೊಳ್ತವೆ. ಈ ಥರದ ಹಾಡುಗಳು ತುಂಬ ಉದಾಹರಣೆಗಳು ಸಿಗ್ತಾ ಹೋಗ್ತವೆ.
ಆತ್ಮ ಮತ್ತು ದೇಹ ಮಾತಾಡ್ಕೊಳ್ಳೋದನ್ನು ಪ್ರಸಂಗವನ್ನು ತತ್ವಪದಗಳಲ್ಲಿ ಬಳಸ್ತಾ ಹೋಗ್ತಾರೆ. ನನಗೆ ಆ ಕೊನೆ ಸಾಲಿದೆಯಲ್ಲ ಅದು ಅದ್ಭುತವಾದ ಸಾಲು ಅಂತ ಅನಿಸ್ತು. ಇಟ್ಟೆಡೆ ಮೆರೆಯುಳು ಜೇನು ತನ್ನ ಸವಿಗಾಗಿ ಎಲೆ ಜೀವವೇ. ಜೇನುಗೂಡು ಕಟ್ಟಿ ಆ ಜೇನುತುಪ್ಪನ ಹೀರ್ಕೊಂಡು ಆ ರೊಟ್ಟಿಗೆ ಬಿಟ್ಟು ಹೋಗುತ್ತಲ್ಲ, ಅದಕ್ಕೊಂದು ನನಗೊಂದು ಮಾತು ಹೇಳಲಿಲ್ವಲ್ಲ, ಹಾಗೆ ಹೋಗ್ಬಿಟ್ರಲ್ಲ ನೀವು ಅಂತ ಹೇಳಿ. ಯಾರು ಹೇಳಿ ಸಾಧ್ಯನೇ ಇಲ್ಲ, ಹೇಳಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಹೇಳಿ ಹೋಗೋ ಕಾರಣ ಹೋಗುವ ಮೊದಲು ಅಂತ ಕವಿ ಕೂಡ ಬರೀತಾರೆ. ಏನು ಕಾರಣ ಹೇಳಲಿಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಇಂಥ ಒಂದು ಆತ್ಮಜ್ಞಾನದ ವಚನಗಳು ಜನಪದರದಲ್ಲಿದೆ. ಅದರಲ್ಲೂ ಬೋಧನೆ ತಗೊಂಡವರು, ಅಂದರೆ ತತ್ವ ಬೋಧನೆ ತಗೊಂಡಿರ್ತಾರೆ ಕೆಲವರು, ಅವ್ರು ಮಾತ್ರ ಇಂಥ ಹಾಡುಗಳನ್ನ ಹಾಡ್ತಾರೆ, ಎಲ್ಲರೂ ಹಾಡಲ್ಲ. ಹಾಗಾಗಿ ತುಂಬ ಇಷ್ಟ ಆಯಿತು ಹಾಡು, ನಿಮ್ಮ ಹಾಡುಗಾರಿಕೆನೂ ಇಷ್ಟ ಆಯಿತು. ಅದು ಮ್ಯಾನೇಜ್ ಮಾಡಿದ್ರೆ ಆ ಸಾಹಿತ್ಯ ತಪ್ಪಿದಾಗ ಅಲ್ಲೆಲ್ಲೂ ನಿಲ್ಲಿಸ್ದೇನೆ ಹಂಗೆ ಅದನ್ನು ಮ್ಯಾನೇಜ್ ಮಾಡಿದ್ರಲ್ಲ. ಇಪ್ಪೆ ಮರೆತು ಬಿಟ್ಟಿದೆ, ಒಂದು ಕಡೆ ಹೋಯ್ತು ಇಪ್ಪೆಗೊಂದು ಸ್ವಲ್ಪ ಇಪ್ಪೆ ಅಲ್ಲ, ಅದು ಮ್ಯಾನೇಜ್ ಮಾಡಿದ್ರಿ ನೀವು, ಅದು ಗೊತ್ತಾಗ್ದಂಗೆ ಮ್ಯಾನೇಜ್ ಮಾಡಿದ್ರಿ. ಭಾಳ ಚೆನ್ನಾಗಿತ್ತು. ಒಳ್ಳೇದಾಗಲಿ. ನಮಸ್ತೆ. ಸೂಪರ್ಬ್. ಒಳ್ಳೇದಾಗ್ಲಿ. ಗುಡ್ ಲಕ್ಸ್ ನಿಮಗೆ ಮುಂದಿನ ಸಂಚಿಕೆಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿಕ್ಕದೆ ಹೋಯ್ತಾಳಲ್ಲೇ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಚೈತ್ರ ಅವರು. ಬರಲಿ ಜೋರಾದ ಚಪ್ಪಾಳೆ. ಸುಕ್ಕು ಗಟ್ಟಿದ ಸೀರೆ ಸುತ್ತೆಲ್ಲ ಸುತ್ತಕೊಂಡು ಎತ್ತಾಗೆ ದೊಡ್ಡಮ್ಮ ನಿನ ಪಯಣ, ಎತ್ತಾಗೆ ದೊಡ್ಡಮ್ಮ ನಿನ ಪಯಣ, ಶಿರದ ಮೊಗ್ಗು ಬಂದವೇ ಮುಡಿಬಾರೆ. ಸಿಕ್ಕದೆ ಒಯ್ತಾಳಲ್ಲೇ ಕಾಜಾಲದ ಗ್ಯಾರೆ ಚಿತ್ತರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ಒಯ್ತಾಳಲ್ಲೇ, ಸಿಕ್ಕದೆ ಒಯ್ತಾಳಲ್ಲೇ ಕಾಜಾಲದ ಗ್ಯಾರೆ ಚಿತ್ತರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ಒಯ್ತಾಳಲ್ಲೇ. ವಯ್ಯಾರಿ ಚಿಕ್ಕಮ್ಮನ ವಯ್ಯಾರ ನೋಡಲ್ಲಿ, ವಯ್ಯಾರಿ
ಎಲಿಗೋದಾಳೆನ ಬ್ಯಾಡಿರೋ ಜಲದಿಗೆರೆ ದೊಡ್ಡಮ್ಮ ದೈವವೆನ್ನಿರೋ ಎಲಿಗೋದಾಳೆನ ಬ್ಯಾಡಿರೋ ಜಲದಿಗೆರೆ ದೊಡ್ಡಮ್ಮ ದೈವವೆನ್ನಿರೋ ವೈಯಾರಿ ದೊಡ್ಡಮ್ಮ ಒಳಗೇನು ಮಾಡುತ್ತೀಯೇ ವೈಯಾರಿ ದೊಡ್ಡಮ್ಮ ಒಳಗೇನು ಮಾಡುತ್ತೀಯ ಆ ಒಳಪೂಗನ್ನಡಿಯ ಬೆಳಕಲ್ಲಿ ದೊಡ್ಡಮ್ಮ ಎಲಿಗೋದಾಳೆನ ಬ್ಯಾಡಿರೋ ಜಲದಿಗೆರೆ ದೊಡ್ಡಮ್ಮ ದೈವವೆನ್ನಿರೋ ಎಲ್ಲಿಗೂ ಹೋಗಿಲ್ಲ ಇಲ್ಲೇನೆ ಇರುವೆನು ಎಲ್ಲಿಗೂ ಹೋಗಿಲ್ಲ ಇಲ್ಲೇನೆ ಇರುವೆನು ಮಲ್ಲಿಗೆ ಎಂಬ ಮೈಸೂರು ಸಿಕ್ಕದೆ ವೈತಾಳಲ್ಲೇ ಮಲ್ಲಿಗೆ ಎಂಬೋ ಮೈಸೂರು ಬೆಟ್ಟದಲ್ಲಿ ಮಲ್ಲಿಗೆ ಎಂಬೋ ಮೈಸೂರು ಬೆಟ್ಟದಲ್ಲಿ ಮಲ್ಲಿಗೆ ಎಂಬೋ ಮೈಸೂರು ಬೆಟ್ಟದಲ್ಲಿ ಚಾಮುಂಡಿ ದರ್ಶನ ಮಾಡುತ್ತಿದ್ದೆ ಸಿಕ್ಕದೆ ವೈತಾಳಲ್ಲೇ ಹೊಯ್ ಕಾಜಾಲದ ಕ್ಯಾರೆ ಚಿತ್ತರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ವೈತಾಳಲ್ಲೇ ಹೊಯ್ ಸಿಕ್ಕದೆ ವೈತಾಳಲ್ಲೇ ಚಿಕ್ಕಮ್ಮ ದಕ್ಕದೆ ವೈತಾಳಲ್ಲೇ ಸಿಕ್ಕದೆ ವೈತಾಳಲ್ಲೇ ದಕ್ಕದೆ ವೈತಾಳಲ್ಲೇ ಹೊಯ್ ಚಿಕ್ಕಮ್ಮ ದಕ್ಕದೆ ವೈತಾಳಲ್ಲೇ ಹೇ ಚಿಕ್ಕಮ್ಮ ದಕ್ಕದೆ ವೈತಾಳಲ್ಲೇ ಚೈತ್ರ ಹೇಳಿ ಫಸ್ಟ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರಿ. ಥ್ಯಾಂಕ್ ಯು ಖುಷಿ ಆಯ್ತಾ ಹಾಡಿ? ಹ್ಞೂ ಎಷ್ಟು ಖುಷಿ ಆಯ್ತು? ಲೈಕ್ ತುಂಬಾ ಖುಷಿ ಆಯ್ತಾ, ಸ್ವಲ್ಪ ಖುಷಿ ಆಯ್ತು? ದೊಡ್ಡಮ್ಮ ಚಿಕ್ಕಮ್ಮ ಗೊತ್ತು. ಓ ಹಾಗೆ ಎಲ್ಲ ದೇವರಿಗೆ ಬಿಟ್ಬಿಟ್ಟಿದ್ದಾರೆ. ಅರ್ಚನಾ ಮ್ಯಾಮ್, ಚೈತ್ರ ಸೂಪರ್ ಪರ್ಫಾರ್ಮೆನ್ಸು, ಥ್ಯಾಂಕ್ ಯು ಮ್ಯಾಮ್. ಸಖತ್ತಾಗಿತ್ತು. ಬೇರೆ ಬೇರೆ ತಾಳಗಳಲ್ಲಿ ಮಧ್ಯೆ ಮಧ್ಯೆ ಶಿಫ್ಟು, ಮತ್ತೆ ಇನ್ನೊಂದು ತಾಳ, ಮತ್ತೆ ವಾಪಸ್ ಬರಬೇಕು. ಆಮೇಲೆ ಇವಳ ಧ್ವನಿ ಎಷ್ಟು ವಿಶಿಷ್ಟವಾಗಿದೆ ಅಂದರೆ, ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲಿಗೆ ಒಂದು ಸಾಂಗ್ ಎಕ್ಸಾಂಪಲ್ ಕೊಡ್ತೀನಿ. ಈ ನಮ್ಮ ಚಲನಚಿತ್ರದಲ್ಲಿ ಸುಂಟರ ಗಾಳಿ ಎಲ್ಲ ಇದೆಯಲ್ಲ, ಆ ಥರ ಹಾಡುಗಳನ್ನು ಇವಳ ಕೈಲಿ ಹಾಡಿಸ್ಬೇಕು ನಮ್ಮ ಚಲನಚಿತ್ರ ಕ್ಷೇತ್ರದವರು, ಸಂಗೀತ ನಿರ್ದೇಶಕರು. ಸಖತ್ತಾಗಿ ಸೂಟ್ ಆಗತ್ತೆ ಇವಳಿಗೆ, ಸೂಪರಾಗಿತ್ತು. ಸ್ಟಾರ್ಟಿಂಗಲ್ಲಿ ನೀನು ಸೊಲ್ ಹಾಡಿದಾಗ ಇವರೆಲ್ಲ ಒಟ್ಟಿಗೆ ಸೇರಿಕೊಂಡಿದ್ದು ಅದು ಏನೋ ಒಂಥರ ರೋಮಾಂಚನವಾಯಿತು, ತುಂಬ ಚೆನ್ನಾಗಿತ್ತು. ಸೊಲ್ ಹಾಡುವಾಗ ನೀನು ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಇತ್ತು, ಅದು ನನಗೂ ಕೂಡ ಕೊನೆವರೆಗೂ ಅದರ ಷಡ್ಜ ಎಲ್ಲಿ ಅಂತ ನನಗೆ ಗೊತ್ತಾಗಲಿಲ್ಲ. ಅದು ಬಹುಶಃ ಇನ್ನೂ ಯಾವುದೋ ಬೇರೆಯೇ ಶ್ರುತಿ ಇತ್ತು ಅಂತ ಕಾಣುತ್ತದು. ಬಟ್ ನೀನು ಸಾಂಗಿಗೆ ಬಂದಮೇಲೆ ನಿಂದು ಎನರ್ಜಿ, ನೀನು ಕುತ್ತಿಗೆ ಕುಣಿಸ್ಕೊಂಡು ಹಾಡೋದು, ಹೆಗ್ಲಿಗೆ ಕುಣಿಸ್ಕೊಂಡು ಹಾಡೋದ್ರಲ್ಲಿ ನೋಡಲಿಕ್ಕೆ ಭಾಳ ಚಂದ ಅಮ್ಮ, ತುಂಬ ಚೆನ್ನಾಗಿತ್ತು. ಹೀಗೆ ಇನ್ನೂ ವಿಶಿಷ್ಟವಾದ ಹಾಡುಗಳನ್ನು ಹಾಡ್ತಾಯಿರು, ಹೀಗೆ ಎಂಟರ್ಟೈನ್ ಮಾಡ್ತಾಯಿರು, ಇನ್ನೂ ಅದ್ಭುತವಾಗಿ ಹಾಡು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಪುನರಾಜು ಸರ್, ಅದ್ಭುತವಾದ ಹಾಡುಗಾರಿಕೆ ಇದು. ಈ ಹಾಡು ನಾಗಮಂಗಲ ಕುಣಗಲ್ ಭಾಗದಲ್ಲಿ ಬರುವಂಥ ಜಲ್ದಿಗೇರಿ ದೇವಿ ದೊಡ್ಡಮ್ಮ ಚಿಕ್ಕಮ್ಮನ ಹಾಡು. ಮೇಡಮ್ ಹೇಳ್ದಂಗೆ ಅದು ಭಾಳ ಕಷ್ಟ ಹಾಡೋದಕ್ಕೆ. ಸಿನಿಮಾದವ್ರ ಕೈಲೇನಾದ್ರು ಈ ಹಾಡೇನಾದ್ರು ಸಿಕ್ಕಿದ್ರೆ ಅವ್ರು ದೇವ್ರು ಬಿಟ್ಬಿಡ್ತಾರೆ, ಸಿಕ್ಕದೇ ಒಯ್ತಾಳಲ್ಲೇ ಹೀರೋಯಿನ್ನು ನಮ್ಮ ಹುಡುಗಿ ಅಂತ ಹಾಡಿ ಅದೊಂದು ಹಿಂದೇನೋ ಮಾಡಿ ಕುಣ್ಸಾಕ್ಬಿಟ್ರು ಅವರು ಅಲ್ಲ. ಆದರೆ ಅದು ಮೂಲ ಜನಪದ ನೋಡಿ, ಅಲ್ಲಿ ಕೊನೆಗೆ ಆ ತಾಯಿ ಹೇಳ್ತಾಳೆ, ಎಲ್ಲೋಗಿದ್ದೆ, ನಮ್ಮ ಕೈಗೆ ಸಿಗ್ತಾ ಇಲ್ವಲ್ಲ ನೀನು ಅಂದರೆ, ನಾನು ಚಾಮುಂಡಮ್ಮನ ದರ್ಶನಕ್ಕೆ ಹೋಗಿದ್ದೆ ಅಂತ ದೊಡ್ಡಮ್ಮ ಹೇಳ್ತಾಳಲ್ಲ. ಇದು ಒಂಥರ ಕಥೆ ಹೇಳಿದ ರೀತಿಯಲ್ಲಿ, ಹಂಗಾಗಿ ಆ ವೇರಿಯೇಷನ್ಸ್ ಎಲ್ಲ ಇದೆ ಅದರಲ್ಲಿ ಅಲ್ವಾ. ನಿಧಾನಗತಿ, ಸ್ಪೀಡು ಅದೆಲ್ಲ ಜನಪದದಲ್ಲಿ ಬರ್ತಾ ಹೋಗ್ತದೆ. ಇದು ಮೂಲ ಜನಪದ ಮಟ್ಟಿನಲ್ಲಿ ಹಾಡದೆ ನಿನಗೊಂದು ಜೋರು ಚಪ್ಪಾಳೆ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್, ಚೈತ್ರ ಇದನ್ನಲ್ಲಿ ಡಿಪ್ಲೊಮಾ ಸ್ಕೂಲಲ್ಲಿ ಕಲ್ತಿದ್ದಮ್ಮ ಹಾಡು.
ಇಲ್ಲ ಸರ್ ನಮ್ಮ ಊರ ಕಡೆ ಎಲ್ಲ ಹಾಡ್ತಾರೆ ದೊಡ್ಡಮ್ಮ ಚಿಕ್ಕಮ್ಮಂಗೆ ಚಿಕ್ಕಜಾಲದಿಂದ ಹಿಡಿದು ಚಾಮುಂಡಿ ತಾಯಿ ಬೆಟ್ಟದವರೆಗೂ ತೊಗೊಂಡೋಗ್ಬಿಟ್ಟಲ್ಲಮ್ಮ 3 ಕಡೆ ಟ್ವಿಸ್ಟು. ಅರ್ಚನಾ ಮ್ಯಾಮ್ ಹೇಳ್ದಂಗೆ ಎಲ್ಲಿ ನಿಲ್ಲಿಸಿ ಎಲ್ಲಿ ತಗೊಳ್ಳೋದು ಅನ್ನೋದನ್ನು ನಮಗೆ ಯೋಚನೆ ಮಾಡ್ತಾ ಇದ್ರೆ ಬಹಳ ಸುಲಲಿತವಾಗಿ ತೂಗಿಸ್ಬಿಟ್ಟೆ ಹಾಡು. ತುಂಬ ವಿಶೇಷವಾದ ಹಾಡು. ಇದನ್ನು ಬೆಂಗಳೂರು ಕಡೆ ನಾವು ಕೇಳಿಲ್ಲ. ವೇದಿಕೆಗಳಲ್ಲಿ ಇಷ್ಟು ಕಷ್ಟವಾದ ಹಾಡುಗಳು ಯಾರೂ ಆಡೋದಕ್ಕೆ ಟ್ರೈ ಮಾಡಲ್ಲ. ಬಟ್ ಇಂಥ ವೇದಿಕೆಯಲ್ಲಿ ಮಾಡಿದ್ದೀರಿ. ಚಾಮುಂಡಿ ದರ್ಶನ ಮಾಡುತ್ತಿದ್ದೆ ಸಿಕ್ಕದೆ ವೈತಾಳಲ್ಲೇ ಹೊಯ್ ಕಾಜಾನದ ಯಾರೆ ತರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ವೈತಾಳಲ್ಲೇ. ಒಳ್ಳೆ ಧ್ವನಿ. ಅಭಿನಂದನೆಗಳಮ್ಮ ನಿಮಗೆ. ಥ್ಯಾಂಕ್ ಯು ಓಕೆ ಚೈತ್ರ, ದೊಡ್ಡಮ್ಮ ಚಿಕ್ಕಮ್ಮ ತಾಯಿ ನಿಮ್ಗೆ ಯಾವಾಗಲೂ ಒಳ್ಳೇದು ಮಾಡಲಿ ಆ್ಯಂಡ್ ನಿಮ್ಮ ಮುಂದಿನ ಸಂಚಿಕೆಗೆ ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮುಂಜಾನೆದ್ದು ಕುಂಬಾರಣ್ಣ ಹಾಡುಬ್ಬ ನಂದನ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ AT ಕೃಷ್ಣಮೂರ್ತಿ ಆನ್ ಸ್ಟೇಜ್ ಪ್ಲೀಸ್. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಆರ್ಯಾಡಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಆರ್ಯಾಡಿ ಮಣ್ಣ ತುಳಿದಾನ. ಹಾರ್ಯಾಡಿ ಮಣ್ಣ ತುಳಿಯೂತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ. ಹಾರ್ಯಾಡಿ ಮಣ್ಣ ತುಳಿಯೂತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ. ಹಾರ್ಯಾಡಿ ಮಣ್ಣ ತುಳಿಯೂತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ. ನಾರ್ಯಾರು ಬರುವಂತ ಐರಾಣಿ. ಒತ್ತರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ. ಒತ್ತರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ. ಗಟ್ಟಿಸಿ ಮಣ್ಣ ತುಳಿಯೂತ ಮಾಡ್ಯಾನ ಮಿತ್ರೇರು ಬರುವಂತ ಐರಾಣಿ. ಗಟ್ಟಿಸಿ ಮಣ್ಣ ತುಳಿಯೂತ ಮಾಡ್ಯಾನ ಮಿತ್ರೇರು ಬರುವಂತ ಐರಾಣಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ. ಹಾರ್ಯಾಡಿ ಮಣ್ಣ ತುಳಿಯೂತ ಮಾಡ್ಯಾನ ಹಾರ್ಯಾರು ಬರುವಂತ ಐರಾಣಿ. ಕುಂಬಾರಣ್ಣನ ಮಣದಿ ಕಡಗಾದ ಕೈಯಾಕಿ ಕೊಡದ ಮ್ಯಾಲೇನ ಬರೆದಾಳ. ಕುಂಬಾರಣ್ಣನ ಮಣದಿ ಕಡಗಾದ ಕೈಯಾಕಿ ಕೊಡದ ಮ್ಯಾಲೇನ ಬರೆದಾಳ. ಕೊಡದ ಮ್ಯಾಲೇನ ಬರೆದಾಳ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ. ಕೊಡದ ಮ್ಯಾಲೇನ ಬರೆದಾಳ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ. ಹಾರ್ಯಾಡಿ ಮಣ್ಣ ತುಳಿಯೂತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ. 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 ನಾರ್ಯಾರು ಬರುವಂತ ಐರಾಣಿ.
ನಮ್ಮ ಸಂಚಾರಿ ಆರಕ್ಷಕರನ್ನ ಈ ಥರ ಎಲ್ಲ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನೈಸ್ ಔಟ್ಫಿಟ್. ಥ್ಯಾಂಕ್ ಯು ಮೇಡಮ್. ಓಕೆ, ಅರ್ಚನಾ ಮ್ಯಾಮ್. ನನ್ನ ಮನದ ಮಾತನ್ನೇ ಹೇಳ್ದೆ ನೀನು. ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದ್ದಾರೆ. ಖುಷಿ ಆಗುತ್ತೆ ನೀವು ಹಾಡಿಗೆ ತಕ್ಕ ಹಾಗೆ ಈ ಥರ ಎಲ್ಲ ತಯಾರಾಗಿ ಬರೋದು ನೋಡೋಕ್ಕೆ ಚಂದ. ಇವತ್ತು ನಿಮ್ಮ ಗಾಯನ ಕೂಡ ಕೇಳಿ ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಲ್ಲೂ ಶ್ರುತಿ ತಪ್ಪದೆ ಅದೇ ಫೋಕಸ್ಸಲ್ಲಿ ಅರ್ಜುನನ ಫೋಕಸ್ ಇಟ್ಕೊಂಡು ಕೃಷ್ಣಮೂರ್ತಿಯವ್ರು ಹಾಡಿದ್ರು. ಚರಣದಲ್ಲಿ ತರರರರರರ ಹಾಡ್ತಿರಲ್ಲ ಎರಡನೇ ಸಾಲು, ನಾನ ತಾನ ಅದು ಮಾತ್ರ ಒಂದು ಸ್ವಲ್ಪ ಆಚೆ ಈಚೆ ಜಾಗ ಸ್ವರಸ್ಥಾನಗಳು ಕೂರ್ಲಿಲ್ಲ. ಕಟ್ಟಿಸಿ ಮಣ್ಣ ತುಳಿಯೂತ ಮಾಡ್ಯಾನ ಮಿತ್ರೇರು ಓರುವಂತ ಐರಾಣಿ. ಅದನ್ನು ನಾನು ಕಳೆದ ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ಸ್ಲೋ ಸ್ಪೀಡಲ್ಲಿ ನೀವು ನಿಧಾನಕ್ಕೆ ಅಭ್ಯಾಸ ಮಾಡಿದಾಗ ಫಾಸ್ಟ್ ಸ್ಪೀಡಲ್ಲಿ ಕೂಡ ಬರುತ್ತೆ. ಇದು ಬ್ರೆತ್ಲೆಸ್ ಹಾಡಿದು, ಉಸಿರು ತಗೊಳಕ್ ಜಾಗನೇ ಇಲ್ಲ. ಆಕ್ಚುಲಿ ಕೋರಸ್ ತಾನ ಅನ್ಕೊಂಡೆ ಮೇಡಮ್, ಬೇಡ ಅಂತ ನಾನು. ಹಾಂ ಹೌದು, ಯಾಕಂದರೆ ಇದು ಕಾಂಪಿಟೇಷನ್ ಆಗಿರೋದ್ರಿಂದ ಸಾಧ್ಯವಾದಷ್ಟು ನಿಮ್ಗೆ ಆಗತ್ತೆ ಅನ್ನೋದಾದರೆ ಹಾಡುಗಳನ್ನು ನೀವೇ ಹಾಡೋದು ಉತ್ತಮ. ಅದಕ್ಕೆ ಮೇಡಮ್ ನಿಮ್ಮ ಮೊನ್ನೆ ಹೇಳಿದ್ರಲ್ಲ, ಅದನ್ನ ಅಬ್ಸರ್ವ್ ಮಾಡಿದ್ದೆ, ಬೇಡ ಅಂತ ನಾನೇ ಹಾಡಿದೆ. ವೆರಿ ಗುಡ್. ನೋಡಿ, ಇದು ಕಲಿಕೆ ಮತ್ತು ಗೆಲುವಿನ ಕಡೆ ಹೋಗುವವರ ಲಕ್ಷಣ. ಇದು ಎಲ್ಲ ತಮಗೆ ಹೇಳಿದ್ದಷ್ಟೇ ಅಲ್ಲದೆ ಬೇರೆಯವರಿಗೆ ಹೇಳೋದನ್ನು ಯಾರು ತಗೊಂಡು ಇಂಪ್ಲಿಮೆಂಟ್ ಮಾಡ್ಕೋತಾರೆ ಅವರು ತುಂಬ ಚಾಣಾಕ್ಷರು. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಪ್ರೇಮ್ಗಲ್ ಸರ್. ಕುಂಬಾರಣ್ಣನ ಮಡ್ದಿ ಕಡಗಾದ ಕೈಯಾಕಿ ಕೊಡದ ಮೇಲೆ ನಾ ಬರೆದಾಳ ಓ ಆ. ಕೋರಸ್ ಇದ್ರೆ ಇದೇ ತರ ಆಲಾಪ್ ತಗೊಂಡು ಆಡೋಣ ಅನ್ಕೊಂಡಿದ್ದೆ. ಅದು ಬಂದರೆ ಎಲ್ಲ ಚರಣಕ್ಕೂ ಅದು ಬಂದರೆ ನಿಮ್ಗೆ ಇನ್ನೂ ಈಸಿ ಆಗಿರ್ತಾ ಇತ್ತು ಆಡಲಿಕ್ಕೆ. ಕರೆಕ್ಟ್ ಸರ್. ಬಟ್ ಮೆಲೋಡಿನೂ ಬರ್ತದೆ. ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಮೇಡಮ್. ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ, ನಂದು ಅದೇ ಕಾಂಪ್ಲಿಮೆಂಟ್ಸ್ ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಬೆಳವಣಿಗೆ ಇದೆ ನಿಮ್ಮಲ್ಲಿ, ಹಕಾರಗಳನ್ನು ಚೆನ್ನಾಗಿ ತಿದ್ಕೊಂಡ್ರಿ. ಯಾಕೆಂದರೆ ಹಾರ್ಯಾಡಿ ಮಣ್ಣ ಅಲ್ವಾ, ಅದೆಲ್ಲ ಇದೆ. ಈ ಕುಂಬಾರಣ ಅಂದರೆ ಏನು ಗೊತ್ತಾ, ಈ ಇತಿಹಾಸ ಹೇಳಬೇಕಂದ್ರೆ ಮಡಿಕೆಗಳನ್ನೇ ಅಧ್ಯಯನ ಮಾಡೋದು. ಮೊದಲು ಕಲ್ ಮೇಲೆ ಅಡುಗೆ ಮಾಡ್ಕೊಂಡು ತಿನ್ನೋರು ಆದಮೇಲೆ ಮಣ್ಣಿನಲ್ಲಿ ಮಡಿಕೆ ಮಾಡಿ ಅದನ್ನು ಹದ ಮಾಡಿ ಸುಟ್ಟರೆ ಅದು ಮಡಿಕೆ ಆಗುತ್ತೆ ಅನ್ನೋದು ಆತನಿಗೆ ಗೊತ್ತು. ಐರಾಣಿ ಅನ್ನೋ ಒಂದು ಪದ ಬರುತ್ತಲ್ಲ, ಅರ್ಥ ಗೊತ್ತಾ? ಐರಾಣಿ ಅಂದರೆ ಮಡಿಕೆ ಅಲ್ಲ, ಇದು ಮಾಡ್ತಾರಲ್ಲ ಸರ್, ತಂದೀಡು ನಮ್ಮ ಐರಾಣಿ ಅಂದರೆ ಆ ಮಣ್ಣನ್ನು ಹದ ಮಾಡಿ ತುಳಿದು ಚೆನ್ನಾಗಿ ಬನಿ ಬರೆಸಿರುವಂಥದ್ದನ್ನು ಐರಾಣಿ ಅಂತ ಕರೆಯೋದು. ಆ ಐರಾಣಿನ ತಂದು ಕೊಟ್ಟರೆ ಆ ಚಕ್ರದ ಮೇಲೆ ಹಾಕಿ ಅವರು ಅದನ್ನು ತಿದ್ದಿ ಕೊಡ್ತಾರೆ. ಅವರು ಹೊರುವಂಥ ಐರಾಣಿ ಅವ್ರು ಒತ್ಕೊಂಡು ತರ್ತಾರೆ. ಒಬ್ಬ ಕುಂಬಾರ ತುಳಿದು ಕೊಡ್ತಾನಲ್ಲ, ಆ ತುಳಿದು ಅದು ಮಾಡಿದಂಥ ಮಣ್ಣನ್ನು ಹೆಣ್ಣು ಮಕ್ಕಳು ಒತ್ಕೊಂಡು ಬಂದು ಆ ಗಾಡಿ ಚಕ್ರದ ಹತ್ರ ಹಾಕ್ತಾರೆ. ಅದನ್ನು ಐರಾಣಿ ಅಂತ ಕರೆಯೋದು ಅಲ್ವಾ. ಅದರಿಂದ ಒಂದೊಂದು ಸಾಲೂ ಚೆನ್ನಾಗಿ ಹಾಡ್ಬೋದು. ಅದು ಭಾಳ ಚೆನ್ನಾಗಿದೆ ಸರ್ ಹೇಳ್ದಂಗೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿ ಹಾಡಿದ್ರಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಫ್ಯಾಮಿಲಿ ಬಂದಿದ್ರು. ಅದೇ ನಾನು ಇವಾಗ ಹೇಳೋಣ ಅನ್ಕೊಂಡೆ, ಯಾಕೆ ಇವತ್ತು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅಂದ್ರೆ ಅವ್ರ ಧರ್ಮಪತ್ನಿ ಬಂದಿದ್ದಾರೆ ಇವತ್ತು ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ. ನನ್ನ ಮಗಳು. ಹಾಯ್, ನಮಸ್ತೆ, ವೆಲ್ಕಮ್ ಟು ಗಾನ ಸಿಂಚನ. ನಾನೆಲ್ಲರ ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂತಿದ್ದು ಮೇಡಮ್. ಅವ್ರ ಅಮ್ಮರು ಯಾರು ಕೇಳಿದರೆ ಅಪ್ಪ ಏನು ಮಾಡ್ತೈತೆ ಅಂದರೆ ಓ ಅಂತೈತೆ ಅಂತ ಹೇಳ್ತಾಳೆ. ಆಮೇಲೆ ಎಲ್ಲ ಮುಗಿದ್ಮೇಲೆ ಧ್ಯಾನ ಮಾಡ್ತಿರ್ತೀನಿ. ಅಪ್ಪ ಏನು ಮಾಡ್ತೈತೆ ಅಂದರೆ ಕೂತ್ಕೊಂಡೆ ಮಲ್ಕೊಂಬಿಟ್ಟೈತೆ ಅಪ್ಪ ಅಂತಾಳೆ. ಅದಕ್ಕೆ ಫುಲ್ ಹುಮ್ಮಸ್ಸಲ್ಲಿ ಹಾಡಿದ್ದಾರೆ. ನಿಮಗೆ ನಿಮ್ಮ ಕುಟುಂಬಕ್ಕೆ ಗಾನ ಸಿಂಚನ ವೇದಿಕೆಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಕೈಯ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆಯೇ ಇರು. ಒಳ್ಳೆದಾಗ್ಲಿ ಕೆ.ಟಿ. ಕೃಷ್ಣಮೂರ್ತಿ ಅವರೇ. ಥ್ಯಾಂಕ್ ಯು. ರೈತರು ನಮ್ಮ ದೇಶದ ಬೆನ್ನೆಲುಬು. ರೈತ ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಾಗರಾಜ್ ತೋಮ್ರಿ ಅವರು. ಬರ್ಲಿ ಜೋರ್ ಚಪ್ಪಾಳೆ.
ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನೇಗಿಲು ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಫಲವದ ಬಯಸದ ಸೇವೆಯ ಪೂಜೆಯ ಕರ್ಮವೇ ಇಹಪರ ಸಾಧನವು. ಕಷ್ಟದೊಳನ್ನದೆ ದುಡಿವನೆದ್ದಾಗಿ ಸೃಷ್ಟಿ ನೇಮದೊಳಗವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಹೇ ಲೋಕದಲ್ಲಿ ನೀ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು. ಲೋಕದಲ್ಲಿ ನೀ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು. ರಾಜ್ಯಗಳುಳಿಯಲಿ ರಾಜ್ಯಗಳುಳಿಯಲಿ ಹಾರಲಿ ಗದ್ದಿಗೆ ಮುಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ. ಬಿತ್ತುಳುವುದು ನವ ಬಿಡುವುದೇ ಇಲ್ಲ, ಬಿತ್ತುಳುವುದು ನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಬಾಳಿತು ನಮ್ಮಿ ನಾಗರ ಕತ್ತಸಿರಿ ಮಣ್ಣುಣಿ ನೀಗಿಲ್ಲ ನಾಸ್ತ್ರಿಯದಿ. ಬಾಳಿತು ನಮ್ಮಿ ನಾಗರ ಕತ್ತಸಿರಿ ಮಣ್ಣುಣಿ ನೀಗಿಲ ನಾಸ್ತ್ರಿಯದಿ. ನೇಗಿಲು ಹಿಡಿದ ಕೈಯಾದಾರದಿ ದೊರೆಗಳ ದರ್ಪದೊಳಾಡಿದರು. ನೇಗಿಲ ಬಲದೊಳು ವೀರರು ಮೆರೆದರು, ಶಿಲ್ಪಗಳೆಸೆದರು ಕವಿಗಳು ಬರೆದರು. ಶಿಲ್ಪಗಳೆಸೆದರು ಕವಿಗಳು ಬರೆದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರೂ ಅರಿಯದ ನೀಗಿಲ್ಲ ಯೋಗಿ ಲೋಕಕ್ಕೆ ಅನ್ನವ ನೀಯುವನು. ಯಾರೂ ಅರಿಯದ ನೀಗಿಲ್ಲ ಯೋಗಿ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನ ಗೌರವ ಕಾಶಿಸದಿ. ನೇಗಿಲ ಕುಳದೊಳಗಡಗಿದೆ ಕರ್ಮ. ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ನೇಗಿಲ ಮೇಲೆಯ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, 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 ಉಳುವ ಯೋಗಿಯ ನೋಡಲ್ಲಿ. ಅವರೇ ಚೆನ್ನಾಗಿ ಕಾಣಿಸ್ತಿದ್ದೀರಿ. ನಿಮ್ಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಚೆನ್ನಾಗಿ ಹಾಡಿದ್ರ ಕೇಳೋಣವಾ? ಅರ್ಚನಾ ಮ್ಯಾಮ್. ತೋಮ್ರಿ ಅವರೇ, ಎಂಥ ಹಾಡನ್ನು ಆಯ್ಕೆ ಮಾಡ್ಕೊಂಡ್ರಿ. ಈ ಹಾಡನ್ನು ಹಾಡೋದಕ್ಕೆ ಶುರು ಮಾಡಿದ ತಕ್ಷಣ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅಶ್ವಥ್ ಅವರು ಹಾಗೇ ಅಷ್ಟೇ ಒಂದು ಪವರ್ಫುಲ್ಲಾಗಿ ಸ್ವರ ಸಂಯೋಜನೆ ಮಾಡಿದ್ದಾರೆ. ಆಮೇಲೆ ಆ ಸಾಹಿತ್ಯನ ಹಾಗೇ ಇದೆ. ಕೊನೆಯಲ್ಲಿ ಒಂದು ಸಾಲು ಬರುತ್ತಲ್ಲ, ಎಂಥ ಅದ್ಭುತವಾದ ಸಾಲದು. ನೇಗಿಲ ಮೇಲೆ ನಿಂತಿದೆ ಧರ್ಮ ಅಂದ್ರೆ ಏನು? ಎಲ್ಲ ಗುದ್ದಾಡ್ತಾರೆ, ಏನೆಲ್ಲ ಮಾಡ್ತಾರೆ, ಅಲ್ಟಿಮೇಟ್ಲಿ ಏನು? ಹೊಟ್ಟೆ ಹಸುವು ಅಂತಾದಾಗ ಎಲ್ಲ ಧರ್ಮ ಅದು ಇದು ಎಲ್ಲ ಮರೀತಾರೆ, ಎಲ್ಲ ಒಂದೇ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಅಷ್ಟೇ. ನೋಡಿ, ನಮ್ಮ ರೈತರು ಅವ್ರು ಯಾವ ಇದಕ್ಕೂ ಆಸೆ ಪಡದೆ, ಪದವಿಗಾಗಿ ಆಸೆ ಪಡದೆ, ಪಾಪ ಅವರು ಎಷ್ಟು ಕಷ್ಟಪಟ್ಟು ದುಡಿತಾರೋ ಬಿಸಿಲಲ್ಲಿ, ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೋ ಇಲ್ವೋ, ದುಡ್ಡು ಕೂಡ ಅವರಿಗೆ ಹಣನೂ ಸಿಗುತ್ತೋ ಇಲ್ವೋ, ಆದರೂ ಅವರು ಯಾವತ್ತೋ ಒಂದು ದಿವಸ ತಲೆ ಕೆಟ್ಟು
ನಾನು ಯಾಕೆ ಇಷ್ಟು ಕಷ್ಟಪಡಬೇಕು, ಇನ್ಮೇಲಿಂದ ನಾನು ಬೇರೆ ಏನಾದರೂ ಸುಲಭವಾಗಿರೋ ವೃತ್ತಿ ಮಾಡ್ತೀನಿ, ಬೇಡ ಇದೆಲ್ಲ ಗೋಜಲು ನನಗೆ ಅಂತ ಬಿಟ್ಟರೆ ನಮ್ಮ ಗತಿ ಏನಾಗ್ಬೋದು? ಅದನ್ನು ಎಲ್ಲ ಎಲ್ಲೆಲ್ಲಿಂದನೂ ಹುಡುಕಿ ನಾವು ಆಮದು ಮಾಡಿಕೊಂಡು ಏನೋ ಪ್ರೋಸೆಸ್ಡ್ ಫುಡ್ ತಿನ್ಕೊಂಡು ಎಲ್ಲ ಏನೇನೋ ರೋಗಗಳಿಗೆ ತುತ್ತಾಗಿ ಸಾಯ್ಬೇಕಷ್ಟೆ. ಸೊ ಈ ವೇದಿಕೆಯ ಮುಖಾಂತರ ನಾನು ಆ ಬೆಳೆಯನ್ನು ಬೆಳೆಯುವ ಎಲ್ಲ ನಮ್ಮ ದೇವರಿಗೆ ಉಳುವ ಯೋಗಿಯ ನೋಡಲ್ಲಿ, ನಮಸ್ಕಾರ ಮಾಡ್ತೀನಿ. ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಬೆಳೆದು ನಮ್ಮ ಹೊಟ್ಟೆ ತುಂಬಿಸ್ತಾರಲ್ಲ ಅವರು ನಿಜವಾದ ಕರ್ಮಯೋಗಿಗಳು ಅಂದರೆ ಅವರು. ಆದರೆ ಪಾಪ ಇವತ್ತೇ ಹೆಂಗಾಗೋಗಿದೆ ಅಂದರೆ ಆ ಕರ್ಮಯೋಗಿಗಳು ಇದು ಯಾಕಪ್ಪ ಕರ್ಮ ನಮಗೆ ಬೇಕು ಅನ್ನೋ ಥರ ಆಗ್ಬಿಟ್ಟಿದೆ ಪಾಪ ಅವ್ರಿಗೆ. ಅವರೆಲ್ಲರಿಗೂ ದೇವರು ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನೂ ಹೆಚ್ಚಿನ ಸವಲತ್ತುಗಳು ಸಿಗಲಿ ಅವ್ರಿಗೆ, ಸುಲಭವಾಗಿ ಒಳ್ಳೆ ಗುಣಮಟ್ಟದಲ್ಲಿ ಬೆಳೆಯುವಂಥ ಒಂದು ಅವಕಾಶಗಳೆಲ್ಲ ಅವ್ರಿಗೆ ಸಿಗಲಿ. ಸಖತ್ತಾಗಿ ಹಾಡಿದ್ರಿ. ಮಾತ್ರ ರಿದಮ್ ಅವ್ರ ಪಾಪ ನಿಮ್ಮಿಂದ ಓಡಿ ಓಡಿ ಅವ್ರು ಸುಸ್ತಾದರು. ಹೋಗ್ತಾ 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 ಇವ್ರಿಗೆ ಜೋಶ್ ಎಷ್ಟು ಜಾಸ್ತಿ ಆಯ್ತಂದರೆ ಓಡ್ತಾ ಇದ್ರಿ ಟೆಂಪೋ ಜಾಸ್ತಿ ಮಾಡಿಕೊಂಡು. ಪಾಪ ಅವರು ನಿಮ್ಮ ಟೆಂಪೋಗೆ ಅವ್ರು ಮ್ಯಾಚ್ ಮಾಡೋಕ್ಕೆ ಅವರು ಓಡ್ತಾಯಿದ್ರು ನಿಮ್ಮಿಂದ. ಬಟ್ ಅದರ್ವೈಸ್ ಟೆಂಪೋ ಕಡೆ ಒಂದು ಸ್ವಲ್ಪ ಗಮನ ಕೊಡಿ. ಅಂದರೆ ಡೋಂಟ್ ಗೆಟ್ ಕ್ಯಾರಿಡ್ ಅವೇ. ಆ ಜೋಶಲ್ಲಿ ಹಾಡಿನ ಕಡೆಯಿಂದ ನಿಮ್ಮ ಫೋಕಸ್ ಆ ಕಡೆ ಈ ಕಡೆ ಹೋಗೋದು ಬೇಡ. ಬಟ್ ತುಂಬ ಅದ್ಭುತವಾಗಿ ಹಾಡಿದ್ರಿ. ನಿಮ್ಮ ಧ್ವನಿಗೆ ಒಂಥರ ಹೇಳಿ ಮಾಡಿಸ್ದಾಗಿತ್ತು ಈ ಹಾಡು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಇನ್ನೊಂದು ಮನೆ ಹೆಚ್ಚು ಮಾಡ್ಕೊಂಡಿದ್ರು ನೀವು ಇದನ್ನು ಹಾಡ್ಬೋದಿತ್ತೇನೋ, ಯಾಕಂದರೆ ಇದು ತುಂಬ ಲೋಗೂ ಹೋಗುತ್ತೆ, ಹೈನೂ ಹೋಗುತ್ತೆ. ಮುಂಬರುವ ದಿನಗಳಲ್ಲಿ ಅದೊಂದು ಪ್ರಯತ್ನ ಮಾಡಿ, ಆಯಿತಾ? ಒಳ್ಳೆಯದಾಗಲಿ. ಥ್ಯಾಂಕ್ ಯು. ರಾಜು ಸರ್, ಈ ಹಾಡು ಅಂದರೆ ನನಗೆ ಭಾಳ ಇಷ್ಟ. ಎಷ್ಟು ಸರಿ ಹಾಡಿರ್ತೀವೋ ಈ ಹಾಡನ್ನು, ಪ್ರತಿಯೊಂದು ಸರಿ ಅದು ಹೊಸ್ತನ ಪಡ್ಕೊಳ್ತಾ ಇರುತ್ತೆ. ಆದರೆ ರೈತರ ವಿಚಾರ ಅಂತಂದು ಬಂದಾಗ ನಾನಂತೂ ಎಮೋಷನ್ ಆಗ್ತೀನಿ ಕೆಲವು ಸರಿ. ಬೇಸಾಯ ಅಂದರೆ ಏನಪ್ಪ ಅಂತ ಅವರು ರೈತರನ್ನು ಕೇಳಿದ್ರೆ ಹೇಳ್ತಾರೆ ಅವರು, ನಾ ಸಾಯ ನೀ ಸಾಯ ಮನ್ಮಕ್ಕಳೆಲ್ಲ ಸಾಯ ಅದೇ ಬೇಸಾಯ ಅಂತ. ನೋಡ್ರಿ, ಪ್ರಪಂಚದಲ್ಲಿ ಒಂದು ಸಣ್ಣ ಬೆಂಕಿ ಪಟ್ಟಣಕ್ಕೆ ಒಂದು ಸೂಜಿಗೆ ಅವರು ಫಿಕ್ಸ್ಡ್ ರೇಟ್ ಅಂತ ಹಾಕಿ ಮಾರ್ಕೆಟ್ ಮಾಡಿ ಮಾರ್ತಾರೆ. ಒಂದು ಸಣ್ಣದು ಬೆಂಕಿ ಕಡ್ಡಿಗೆ ಎಲ್ಲಾದರೂ ರೈತರು ಅವ್ರ ಬೆಳೆಗೆ ಫಿಕ್ಸ್ಡ್ ರೇಟ್ ಮಾಡಿ ಮಾರಿದ್ದು ನೋಡಿದ್ದೀರಾ? ಇಲ್ಲವೇ ಇಲ್ಲ. ಅವ್ರಿಗೆ ಇದನ್ನು ಕೊಡಲೇ ಇಲ್ಲ, ಅವ್ರು ಮಾಡೋದು ಇಲ್ಲ. ಯಾಕೆ ಮಾಡಲ್ಲ ಗೊತ್ತಾ? ಅವ್ರಿಗೆ ಆ ಥರದ್ದು ಧರ್ಮ ಇದೆ. ಅವ್ರ ಕೈ ಯಾವಾಗಲೂ ಅಂಗೈ ಆಕಾಶ ನೋಡೋದಿಲ್ಲ, ಮುಂಗೈ ಆಕಾಶ ನೋಡುತ್ತೆ ಅವ್ರದ್ದು. ಅವ್ರನ್ನ ಯಾವತ್ತೂ ಹಿಂಗೆ ಮಾಡೋಕ್ಕೆ ಬಿಡಬಾರ್ದು. ಹೌದಲ್ಲ? ಅಂಥ ರೈತ ಗೀತೆ ಹಾಡಿದ್ರಿ. ಕುವೆಂಪು ಸಾಹಿತ್ಯ ಅಕ್ಷರಗಳು ಭಾಳ ಹುಷಾರಾಗಿ ಹಾಡಬೇಕು. ಅನ್ನವ ಅನ್ನೋದು ಅನ್ನದೇ ಅಂದ್ರಿ. ಆಮೇಲೆ ನೀವು ಸ್ವಲ್ಪ ಭಾಷೆ ಒಂಚೂರು ನಿಮ್ಮ ಜಾನರ್ ಅಲ್ಲದೆ ಇರ್ಬೋದು ಇದು, ಆದರೆ ನೀವು ತಂಬೂರಿ ಪದಗಳನ್ನ ಹಾಡ್ತಾ ಇರ್ತೀರಿ, ಜನಪದ ಭಾಷೆಯನ್ನು ಹಾಡ್ತಿರ್ತೀರಿ, ಅದೆಲ್ಲ ಸ್ವಲ್ಪ ಗಮನ ಹರಿಸ್ಬೇಕು ಅಲ್ವಾ? ಅದು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ಸಾಹಿತ್ಯ ಎಷ್ಟು ಚೆನ್ನಾಗಿದೆ. ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನೋ ಅಲ್ವಾ? ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಕಾಸಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ. ಓ ಓ ಅದ್ಭುತವಾದ ಕಂಪೋಸಿಷನ್, ಭಾಳ ಚೆನ್ನಾಗಿ ಹಾಡಿದ್ವಿ. ಧನ್ಯವಾದಗಳು. ಥ್ಯಾಂಕ್ ಯು. ಪ್ರೇಮ್ಗಲ್ ಸರ್. ನಾಗರಾಜ್ ಸರ್, ರಾಷ್ಟ್ರಕವಿ ಕುವೆಂಪು ಅವರು 14ನೇ ವಯಸ್ಸಿಗೆ ಸಾಹಿತ್ಯ ರಚನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಅದು ಇಂಗ್ಲೀಷ್ನಲ್ಲಿ ಅವರು ಮೊದಲು ಕವಿತೆಗಳನ್ನ ಬರಿತಾ ಇದ್ದಿದ್ದು. ಅನಂತರ ಅವರು 14ನೇ ವಯಸ್ಸಲ್ಲಿ ಇಂಗ್ಲೀಷ್ನಲ್ಲಿ ಅಷ್ಟು ಚಂದ ಬರೀತಾರಲ್ಲ ಅಂಥೇಳಿ ಇಂಗ್ಲೀಷ್ನ ಒಬ್ಬ ಕವಿ ಹೇಳ್ತಾರೆ, ನೀವು ಇಂಗ್ಲೀಷ್ನಲ್ಲಿ ಇಷ್ಟು ಚೆನ್ನಾಗಿ ಸಾಹಿತ್ಯ ಬರಿತೀರಲ್ಲ, ನೀವು ಕನ್ನಡದಲ್ಲಿ ಯಾಕೆ ಬರಿಬಾರ್ದು ಅಂತ. ಅದಕ್ಕೆ ಮುಂಚೆ ಅವರು ಇಂಗ್ಲೀಷ್ನಲ್ಲಿ ಬರಿತಾ ಇದ್ದಿದ್ದು. ಆ ವ್ಯಕ್ತಿ ಇಂಥ ಒಂದು ರೈತಗೀತೆ ಅಂಥ ಹಾಡನ್ನು ಕೊಟ್ಟರಲ್ಲ, ಅದರ ಅರ್ಥ ನೋಡಿದರೆ ಎಷ್ಟು, ನೋಡಿ ಆ ರೈತರ ಬಗ್ಗೆ ಇದ್ದಿದ್ದ ಕಾಳಜಿ. ಯಾಕಂದರೆ ಅವರು ಸ್ವತಃ ರೈತರಿದ್ದವರು, ಬಟ್ ಅಷ್ಟೇ ಚಂದವಾದ ಸಾಹಿತ್ಯ ಸಂಗೀತಕ್ಕೆ ಅದನ್ನು ಅಳವಡಿಸಿದವರು ಡಾಕ್ಟರ್ ಶ್ರೀ ಅಶ್ವಥ್ ಅವರು. ಇಡೀ ಕರ್ನಾಟಕದಲ್ಲಿ ಮನೆ ಮಾತು ಮಾಡಿದವರು ಈ ರೈತಗೀತೆಯನ್ನು
ಡಾಕ್ಟರ್ ಸಿ ಅಶ್ವಥ್ ಅವರು, ಅವ್ರಿಗೊಂದು ಜೋರು ಚಪ್ಪಾಳೆ ಈ ಸಂದರ್ಭದಲ್ಲಿ ನಾವು ಕೊಡಲೇಬೇಕಾಗುತ್ತೆ. ಅನಂತರ ಇದು ತನ್ನ ರೆಕ್ಕೆ ಪುಕ್ಕ ಚೆನ್ನಾಗಿ ಬೆಳೆಸ್ಕೊಂಡು ಇಡೀ ಪ್ರಪಂಚದಾದ್ಯಂತ ಹಾರಾಡ್ತದೆ ಈ ಹಾಡು. ನೀವು ಎಲ್ಲೇ ಹೋಗಲಿ, ಇವತ್ತು ಅಮೇರಿಕಾ, ಇಂಗ್ಲೆಂಡ್ ಎಲ್ಲ ಕಡೆ ಅಲ್ಲಿನ ಸಂಘಗಳು ಸಹ ಈ ರೈತ ಗೀತೆನ ಹಾಡ್ತಾರೆ. ಹಾಗಾಗಿ ಅದೊಂದು ದೊಡ್ಡ ಒಳ್ಳೆ ಗೀತೆ ಅದು. ಅದಕ್ಕೆ ಸರಿಸಾಟಿ ಇಲ್ಲ ಕನ್ನಡದಲ್ಲಿ ರೈತರಿಗೆ ಬರ್ತಿರ್ತಕ್ಕಂಥ ಹಾಡು. ಒಳ್ಳೆ ಹಾಡು ಕೊಟ್ಟಿರಿ ನೀವು, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ತುಂಬ ನನಗೆ ಹೆಮ್ಮೆ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ. ಇದನ್ನು ಸರ್ಕಾರ ಇದನ್ನು ರೈತ ಗೀತೆ ಆಗಿ ಮಾನ್ಯ ಮಾಡಿ ಇದನ್ನ ಇನ್ಮೇಲಿಂದ ಇದನ್ನೆಲ್ಲ ಕಡೆ ರೈತ ಗೀತೆ ಅಂತ ಅನೌನ್ಸ್ ಮಾಡಿ ಇದನ್ನು ಹಾಡಬೇಕು ಅಂತ ಆದೇಶ ಹೊರಡಿಸಿದಾಗ ಅಶ್ವಥ್ ಸರು, ನಾನು, ಇನ್ನೊಂದು 5-6 ಜನ ಮೊದಲು ಧ್ವನಿ ಮುದ್ರಣಗೊಂಡಿದ್ದು ನಮ್ಮಗಳ ಧ್ವನಿಯಲ್ಲಿ. ಸೂಪರ್, ಫ್ಯಾಂಟಾಸ್ಟಿಕ್, ವಾಟ್ ಅ ಮೊಮೆಂಟ್ ಅಲ್ವಾ? ಥ್ಯಾಂಕ್ ಯು ತೋಮುಡಿ ಅವರೇ. ಅನ್ನಂ ಪರಬ್ರಹ್ಮಂ ಸ್ವರೂಪಂ ಅಂತ ಹೇಳ್ತಾರೆ. ಆ ಅನ್ನವನ್ನು ಇಡೀ ದೇಶಕ್ಕೆ ಉಣಬಡಿಸ್ತಾ ಇರುವಂತಹ ಎಲ್ಲ ರೈತರಿಗೂ ನಮ್ಮ ಗಾನ ಸಿಂಚನ ವೇದಿಕೆಯ ಪರವಾಗಿ ಜೋರಾದ ಚಪ್ಪಾಳೆಗಳು ಹಾಗೆ ನಮನಗಳು. ಥ್ಯಾಂಕ್ ಯು ಸೋ ಮಚ್. ಸೋಮಲಿಂಗನಗುಡಿ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಸುಮಾ ಅವರು. ಬರಲಿ ಜೋರಾದ ಚಪ್ಪಾಳೆ. ಚಡಿ ಮ್ಯಾಲ ಬಂಗಾರ ಚಡಿಯ, ಹೇ ಯವ್ವ ಮ್ಯಾಲ ಬಂಗಾರ ಚಡಿಯ, ಇವನ್ಯಾರ ಕಟ್ಟಿಸ್ಯಾನ ಹೊಸ ಗೋಡಿ ಗೆಳೆತ್ಯವ್ವ, ಹೋಗಿ ಬರೋಣ ನಡಿಯ, ಇವನ್ಯಾರ ಕಟ್ಟಿಸ್ಯಾನ ಹೊಸ ಗೋಡಿ ಗೆಳೆತ್ಯವ್ವ, ಹೋಗಿ ಬರೋಣ ನಡಿಯ. ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ, ಮ್ಯಾಲ ಬಂಗಾರ ಚಡಿಯ, ಹೇ ಯವ್ವ ಮ್ಯಾಲ ಬಂಗಾರ ಚಡಿಯ, ಇವನ್ಯಾರ ಕಟ್ಟಿಸ್ಯಾನ ಹೊಸ ಗೋಡಿ ಗೆಳೆತ್ಯವ್ವ, ಹೋಗಿ ಬರೋಣ ನಡಿಯ, ಇವನ್ಯಾರ ಕಟ್ಟಿಸ್ಯಾನ ಹೊಸ ಗೋಡಿ ಗೆಳೆತ್ಯವ್ವ, ಹೋಗಿ ಬರೋಣ ನಡಿಯ. ಬೆಳ್ಳಿಯ ಬಾರುಕೋಲು, ಬೆಳ್ಳಿಯ ಬಾರುಕೋಲ, ಹೇ ಯವ್ವ ಬೆಳ್ಳಿಯ ಬಾರುಕೋಲ, ಹಳ್ಳಿಯ ದಂಡಿ ಮ್ಯಾಲ ಕುಂತಾವ 2 ಪಕ್ಷಿ, ಹೋಗಿ ಬರೋಣ ನಡಿಯ, ಹಳ್ಳಿಯ ದಂಡಿ ಮ್ಯಾಲ ಕುಂತಾವ 2 ಪಕ್ಷಿ, ಹೋಗಿ ಬರೋಣ ನಡಿಯ. ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ, ಮ್ಯಾಲ ಬಂಗಾರ ಚಡಿಯ, ಹೇ ಯವ್ವ ಮ್ಯಾಲ ಬಂಗಾರ ಚಡಿಯ, ಇವನ್ಯಾರ ಕಟ್ಟಿಸ್ಯಾನ ಹೊಸ ಗೋಡಿ ಗೆಳೆತ್ಯವ್ವ, ಹೋಗಿ ಬರೋಣ ನಡಿಯ. ರಾಗಿಯ ಹೊಲ ನೋಡ, ಗೋಧಿಯ ತೆನೆ ನೋಡ, ಗೋಧಿಯ ತೆನೆ ನೋಡ, ಹೇ ಯವ್ವ ಗೋಧಿಯ ತೆನೆ ನೋಡ, ಭಾವ ಮೈದುನರ ನಗೆ ನೋಡ ಗೆಳೆತ್ಯವ್ವ, ಹೋಗಿ ಬರೋಣ ನಡಿಯ, ಭಾವ ಮೈದುನರ ನಗೆ ನೋಡ ಗೆಳೆತ್ಯವ್ವ, ಹೋಗಿ ಬರೋಣ ನಡಿಯ. ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ, ಮ್ಯಾಲ ಬಂಗಾರ ಚಡಿಯ, ಹೇ ಯವ್ವ ಮ್ಯಾಲ ಬಂಗಾರ ಚಡಿಯ, ಹಳ್ಳಾದ ದಂಡಿ ಮ್ಯಾಲ ಕುಂತಾವ 2 ಪಕ್ಷಿ, ಹೋಗಿ ಬರೋಣ ನಡಿಯ, ಭಾವ ಮೈದುನರ ನಗೆ ನೋಡ ಗೆಳೆತ್ಯವ್ವ, ಹೋಗಿ ಬರೋಣ ನಡಿಯ. ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ, ಮ್ಯಾಲ ಬಂಗಾರ ಚಡಿಯ, ಹೇ ಯವ್ವ ಮ್ಯಾಲ ಬಂಗಾರ ಚಡಿಯ,
ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಓಕೆ, ಈಗ ಅರ್ಚನಾ ಮ್ಯಾಮ್, ಸೋಮಲಿಂಗನ ಗುಡಿ ಈ ಹಾಡು ನಿಮ್ಗೆ ಹೇಗೆ ಅನ್ನಿಸ್ತು? ಆ ಗುಡಿಯಲ್ಲಿ ಒಂದು ಪುಟ್ಟ ಗೌರಿಯನ್ನು ಇಟ್ಟರೆ ಸುಮಾ ಈ ಸುಮಾ ಥರನೇ ಇರ್ತಿತ್ತೇನೋ ಅಂತ ಅನ್ನಿಸ್ತು. ಅಷ್ಟು ಮುದ್ದಾಗಿ ಅಷ್ಟು ಲಕ್ಷಣವಾಗಿ ಕಾಣ್ತಾ ಇದೆಯಮ್ಮ ಸುಮಾ. ಈ ಹಾಡನ್ನು ನೀಟಾಗಿ ಹಾಡ್ದು. ನೀನು ಆಲ್ರೆಡಿ ನಿಂದ ವಿಬ್ರಾಟೋನ್ ಮೇಲೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದೀಯ ಅಂತ ಅನ್ನಿಸ್ತಿದೆ, ಹೌದಾ? ಹಾಂ, ಇನ್ನು ಅದು ಹಿಡಿತಕ್ಕೆ ಬರಬೇಕು, ಬಟ್ ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ. ಈ ಹಾಡಲ್ಲಿ ಆ್ಯಕ್ಚುಲಿ ನಮಗೆ ಜಡ್ಜ್ ಮಾಡಬೇಕು ಅಂತಂದರೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಯಾಕಂದರೆ ಅಷ್ಟು ಸಿಂಪಲ್ಲಾಗಿರೋ ಹಾಡು. ಪಲ್ಲವಿನೂ ಒಂದೇ ಥರ ಬರುತ್ತೆ, ಚರಣನೂ ಅದೇ ಥರ ಬರುತ್ತೆ. ಅದೇ ಸ್ವರಗಳು ಅಷ್ಟೇ, ಪದ ನಿದ ಪ ಮಗ ಅಷ್ಟೇ, ಅಷ್ಟರಲ್ಲೇ ಓಡಾಡ್ತಾ ಇರುತ್ತೆ. ಹಾಗಾಗಿ ನಮಗಿನ್ನೂ ನೀ ಏನಾದರೂ ನಮಗೆ ಕಷ್ಟ ಕೊಡಬೇಕು, ಅದೇ ನಿಮ್ಮ ಕೆಲಸ. ನಮಗೆ ಕಷ್ಟ ಮಾಡಬೇಕು, ನಮ್ಮ ಕೆಲಸ ಕಷ್ಟ ಮಾಡಬೇಕು. ಈಗೇನಾಗುತ್ತೆ, ಎಲ್ಲರೂ ಸಿಂಪಲ್ಲಾಗಿ ಹಾಡಿದ್ರೂ ನಮಗೆ ಕಷ್ಟವೇ. ಆ ಸಿಂಪಲಾಗಿ ಹಾಡ್ದವ್ರಲ್ಲಿ ಯಾರನ್ನ ಬೆಟರು ಅಂತ ಆರಿಸೋದು, ಅಥವಾ ಎಲ್ಲರೂ ಎಕ್ಸ್ಟ್ರಾಡಿನರಿಯಾಗಿ ಹಾಡಿದ್ರೆ ಅದು ಕಷ್ಟವೇ ನಮಗೆ. ಸೊ ನೀನು ಕಾಂಪಿಟೇಷನ್ ಅಂತ ಬಂದಾಗ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ನಿನ್ನ ಯೋಗ್ಯತೆಯನ್ನು ಇನ್ನೂ ಹೆಚ್ಚು ತೋರಿಸುವಂಥ ಹಾಡುಗಳನ್ನು ಆಯ್ಕೆ ಮಾಡ್ಕೊ. ಈ ಹಾಡನ್ನು ನೀಟಾಗಿ ಹಾಡ್ದಿಯಮ್ಮ, ಒಳ್ಳೆಯದಾಗಿ. ಥ್ಯಾಂಕ್ ಯು ಮ್ಯಾಮ್. ರೇಮ್ಗಲ್ ಸರ್. ಉಮಾ ಅವರೇ, ಇದೊಂದು ಉತ್ತರ ಕರ್ನಾಟಕದ ಜಾನಪದ ಗೀತೆ ಅಲ್ವಾ? ಇದು ಚೆನ್ನಾಗಿತ್ತು, ಕೇಳಲಿಕ್ಕೆ ಚೆನ್ನಾಗಿತ್ತು. ಬಟ್ ಇನ್ನೂ ಒಂದು ಚರಣ ಇತ್ತೇನೋ ಅಂತ ಅನಿಸುತ್ತೆ. ಬೇಗ ಮುಗಿಸಿದ್ರಿ ನೀವು, ಬಟ್ ನೀಟ್ ಪ್ರೆಸೆಂಟೇಷನ್ ಇತ್ತಮ್ಮ, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ರಾಜು ಸರ್. ಉತ್ತರ ಕರ್ನಾಟಕದ ಹಾಡೆ ಅವ್ರು ಹೇಳಿದಾಗೆ, ಈ ಉತ್ತರ ಕರ್ನಾಟಕದಲ್ಲಿ ಏನಂದರೆ ಉರ್ದು ಪ್ರಭಾವ ಇದೆ, ತೆಲುಗು ಪ್ರಭಾವ ಇದೆ, ಬೇರೆ ಬೇರೆ ಭಾಷೆಗಳೆಲ್ಲ ಪ್ರಭಾವ ಕನ್ನಡದ ಮೇಲೆ ತುಂಬ ಇದೆ. ಅದರ ಪ್ರಭಾವ ಕೆಲವು ಪದಗಳಲ್ಲಿ ಕಾಣ್ತಾ ಇತ್ತು. ಗೊತ್ತಾ ಯಾವ ಪದ ಅಂತ? ಸೋಮಲಿಂಗನ ಗೋಡಿ ಮ್ಯಾಲೆ ಬಂಗಾರ ಚಡಿ ಅಂದ್ರೇನು? ಚಡಿ ಅಲ್ಲ, ಬಂಗಾರದ ಕಳಸ. ಅದು ಅಲ್ವಾ? ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ, ಮ್ಯಾಲ ಬಂಗಾರ ಚಡಿಯ, ಹೇ ಯವ್ವ ಮ್ಯಾಲ ಬಂಗಾರ ಚಡಿಯ. ಬಂಗಾರದಂಗೆ ಇತ್ತು ಹಾಡು. ಮೇಡಮ್ ಹೇಳಿದಾಗೆ ಕಾಂಪಿಟೇಷನ್ ಅಂತ ಅಂದಾಗ ಸ್ಪರ್ಧಾತ್ಮಕವಾಗಿರಬೇಕು ಅಂದಾಗ ಇನ್ನಷ್ಟು ಭಾಳ ಒಳ್ಳೆ ಹಾಡು ಇದು. ಸಮರ್ಥ ಇಲ್ಲ ಹಾಡು ಅಂತ ನಾನು ಹೇಳ್ತಾ ಇಲ್ಲ, ಹಾಡು ಪರ್ಫಾರ್ಮೆನ್ಸ್ಗಷ್ಟೇ ಭಾಳ ಚೆನ್ನಾಗಿತ್ತು ಹಾಡು. ಆಮೇಲೆ ಅಕ್ಕ ತಂಗಿದ್ರಿಬ್ಬರು ನಿಮ್ಮಂಗೆ ಭಾಳ ಅಲಂಕಾರ ಚೆನ್ನಾಗಿ ಮಾಡಿಕೊಂಡು ಎತ್ತಿನ ಬಂಡಿಲಿ ಹೋಗೋಣ, ಆರಾಮಾಗಿ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ, ಆ ಸೋಮಲಿಂಗನ ಗುಡಿಗೆ ಹೋಗೋಣ, ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂತ ಹೇಳುವಂಥ ಪ್ರಸಂಗದ ಹಾಡಿದು ಅಲ್ವಾ? ಭಾಳ ಚೆನ್ನಾಗಿ ಹಾಡಿದ್ರಿ, ಹಾಡುಗಾರಿಕೆ ಚೆನ್ನಾಗಿತ್ತು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ಸ್ ನಿಮ್ಮ ಮುಂದಿನ ಸಂಚಿಕೆಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಕುಣಿಯೋಣು ಬಾರ ಕುಣಿಯೋಣು ಬಾ, ತಾಳ್ಯಾಕ ಚಿಂತ್ಯಾಕ, ರಾಗದ ತಂತ್ಯಾಕ, ಹೆಜ್ಜೆಯಾಕ ಗೆಜ್ಜೆಯಾಕ, ಕುಣಿಯೋಣು ಬಾರ ಕುಣಿಯೋಣು ಬಾ ಅಂತ ನಮ್ಮ ಜನಪದರ ಮನೋಲ್ಲಾಸದ ಪ್ರಕೃತಿಯನ್ನು ಅತಿ ಸುಂದರವಾಗಿ ವರ್ಣಿಸಿದ್ದಾರೆ ನಮ್ಮ ಬೇಂದ್ರೆ ಅಜ್ಜ. ಪ್ರಕೃತಿಯಲ್ಲಿನ ಮೆಲುವಾದ ಶಬ್ದಗಳು ಸಂಗೀತದ ಆಲಾಪವಾಗಿ, ಹಕ್ಕಿ ಪ್ರಾಣಿಗಳ ನೃತ್ಯದ ಹೆಜ್ಜೆಗಳು ಸಲ್ಲಾಪವಾಗುವ ಕ್ಷಣಗಳನ್ನು ನಾವು ಯಾರೂ ಮಿಸ್ ಮಾಡ್ಕೋಬಾರ್ದು ಅಲ್ವಾ? ಹಾಗಾಗಿಯೇ ನಾವೆಲ್ಲರೂ ಮೊಬೈಲಿಂದ ಸ್ವಲ್ಪ ದೂರ ಇರಬೇಕು. ಸಂಗೀತ ತಮ್ಮ ಎಲ್ಲರನ್ನೂ ಆವರಿಸಲಿ ಅಂತ ಹೇಳ್ತಾ ಇವತ್ತಿನ ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ವಿರಾಮವನ್ನು ಘೋಷಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನಾಳಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಚಲ
ಚಾಮುಂಡಿ ದರ್ಶನ ಮಾಡುತ್ತಿದ್ದೆ